ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು. ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ. ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ. ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಬ್ಬೊಬ್ರು ಹೇಳ್ತಾರೆ, ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನ್ ತೊಂದರೆ ಇರಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ. ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು. ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ. ಯಾವ್ದೋ ಒಂದು ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಹುಡುಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ 18 ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ಆಗಬಾರ್ದು ಅಂದ್ರೆ ನೀನ್ ರಾಜೀನಾಮೆ ಕೊಡು. ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ನಿನ್ಗೇನು ತೊಂದರೆ ಮಾಡಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100% ನೀನ್ ಕೊಲೆ ಆಗ್ತೀಯ. ಕುಸುಮಾ MLA ಆಗ್ತಾರೆ, ಕುಸುಮಾ ಸಚಿವರಾಗ್ತಾರೆ. ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ RR ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು. ಇಷ್ಟೇ, ಇದೊಂದೇ ಕಾರಣಕ್ಕೆ ನನ್ನ ಕೊಲೆ ಮಾಡ್ತಾ ಇರೋದು. DK ರವಿ ಅನ್ನೋರು ಒಬ್ಬರು ಸಾಯ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ DK ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು. DK ರವಿ ಸತ್ತಿದ್ದಕ್ಕೆ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು 2 ಸಾರಿ. ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಇವರು DK ಶಿವಕುಮಾರ್, DK ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು. ಮುಂದಿನ ನಡೆ ಏನಿಲ್ಲ, ನಾನು ಕೊಲೆ ಆಗೋದು ಖಂಡಿತ. ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ, ನನಗೆ ಕೊಲೆ ಆಗಿದ್ದ ದಿವಸ ಈ ಎಲ್ಲಾ ದಾಖಲೆಗಳನ್ನ ನಾನು CBIಗೆ ಬರ್ದಿರೋದು, ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಂತವ್ರನ್ನ, ಈ ಸಮಾಜನ ಹಾಳು ಮಾಡೋ ಅಂತವ್ರನ್ನ, ಈ ಅಣ್ಣ ತಮ್ಮದಿರನ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ. ಜಾರಕಿಹೊಳಿ ಜೀವನ ಹಾಳು ಮಾಡಕ್ ಹೋದ್ರು. TT ರವಿ ಆಯ್ತು, ನಾನಾಯ್ತು. ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ್ ಮಾಡಿದ್ರು. ನನ್ನ ಮೇಲೆ ಒಂದು ಕರ್ಕೊಂಡ್ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿ, ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗಾ ಪೋಸ್ಕೋ ಹಾಕ್ತೀನಿ ಅಂತ ಎದುರಿಸ್ತಾರೆ ನನಗೆ. ಅದ್ರ ಜೊತೆಯಲ್ಲಿ ನೀನು ಮರ್ಡರ್ ಆಗ್ತೀಯ, ಆಸಿಡ್ ದಾಳಿ ಆಗತ್ತೆ, ಮಸಿ ಬಳಿತೀವಿ, ಶರ್ಟ್ ಹರಿತೀವಿ, ಕ್ಷೇತ್ರದಲ್ಲಿ ಓಡಾಡಬಾರ್ದು, ಇವೆಲ್ಲ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು. ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ. ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ. ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಬ್ಬೊಬ್ರು ಹೇಳ್ತಾರೆ, ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನ್ ತೊಂದರೆ ಇರಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ. ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು. ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ. ಯಾವ್ದೋ ಒಂದು ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಹುಡುಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ 18 ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ಆಗಬಾರ್ದು ಅಂದ್ರೆ ನೀನ್ ರಾಜೀನಾಮೆ ಕೊಡು. ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ನಿನ್ಗೇನು ತೊಂದರೆ ಮಾಡಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100% ನೀನ್ ಕೊಲೆ ಆಗ್ತೀಯ. ಕುಸುಮಾ MLA ಆಗ್ತಾರೆ, ಕುಸುಮಾ ಸಚಿವರಾಗ್ತಾರೆ. ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ RR ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು. ಇಷ್ಟೇ, ಇದೊಂದೇ ಕಾರಣಕ್ಕೆ ನನ್ನ ಕೊಲೆ ಮಾಡ್ತಾ ಇರೋದು. DK ರವಿ ಅನ್ನೋರು ಒಬ್ಬರು ಸಾಯ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ DK ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು. DK ರವಿ ಸತ್ತಿದ್ದಕ್ಕೆ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು 2 ಸಾರಿ. ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಇವರು DK ಶಿವಕುಮಾರ್, DK ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು. ಮುಂದಿನ ನಡೆ ಏನಿಲ್ಲ, ನಾನು ಕೊಲೆ ಆಗೋದು ಖಂಡಿತ. ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ, ನನಗೆ ಕೊಲೆ ಆಗಿದ್ದ ದಿವಸ ಈ ಎಲ್ಲಾ ದಾಖಲೆಗಳನ್ನ ನಾನು CBIಗೆ ಬರ್ದಿರೋದು, ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಂತವ್ರನ್ನ, ಈ ಸಮಾಜನ ಹಾಳು ಮಾಡೋ ಅಂತವ್ರನ್ನ, ಈ ಅಣ್ಣ ತಮ್ಮದಿರನ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ. ಜಾರಕಿಹೊಳಿ ಜೀವನ ಹಾಳು ಮಾಡಕ್ ಹೋದ್ರು. TT ರವಿ ಆಯ್ತು, ನಾನಾಯ್ತು. ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ್ ಮಾಡಿದ್ರು. ನನ್ನ ಮೇಲೆ ಒಂದು ಕರ್ಕೊಂಡ್ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿ, ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗಾ ಪೋಸ್ಕೋ ಹಾಕ್ತೀನಿ ಅಂತ ಎದುರಿಸ್ತಾರೆ ನನಗೆ. ಅದ್ರ ಜೊತೆಯಲ್ಲಿ ನೀನು ಮರ್ಡರ್ ಆಗ್ತೀಯ, ಆಸಿಡ್ ದಾಳಿ ಆಗತ್ತೆ, ಮಸಿ ಬಳಿತೀವಿ, ಶರ್ಟ್ ಹರಿತೀವಿ, ಕ್ಷೇತ್ರದಲ್ಲಿ ಓಡಾಡಬಾರ್ದು, ಇವೆಲ್ಲ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು. ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ
ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ. ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ. ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಬ್ಬೊಬ್ರು ಹೇಳ್ತಾರೆ, ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನ್ ತೊಂದರೆ ಇರಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ. ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು. ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ. ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಹುಡುಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ 18 ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ಆಗಬಾರ್ದು ಅಂದ್ರೆ ನೀನ್ ರಾಜೀನಾಮೆ ಕೊಡು. ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ನಿನ್ಗೇನು ತೊಂದರೆ ಮಾಡಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100% ನೀನ್ ಕೊಲೆ ಆಗ್ತೀಯ. ಕುಸುಮಾ MLA ಆಗ್ತಾರೆ, ಕುಸುಮಾ ಸಚಿವರಾಗ್ತಾರೆ. ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ RR ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು. ಇಷ್ಟೇ, ಇದೊಂದೇ ಕಾರಣಕ್ಕೆ ನಾನು ಕೊಲೆ ಮಾಡ್ತಾ ಇರೋದು. DK ರವಿ ಅನ್ನೋರು ಒಬ್ಬರು ಸಾಯ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ DK ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು. DK ರವಿ ಸತ್ತಿದ್ದಕ್ಕೆ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು 2 ಸಾರಿ. ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಇವರು DK ಶಿವಕುಮಾರ್, DK ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು. ಮುಂದಿನ ನಡೆ ಏನಿಲ್ಲ, ನಾನು ಕೊಲೆ ಆಗೋದು ಖಂಡಿತ. ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ, ನಾನು ಕೊಲೆ ಆಗಿದ್ದ ದಿವಸ ಈ ಎಲ್ಲಾ ದಾಖಲೆಗಳನ್ನ ನಾನು CBIಗೆ ಬರ್ದಿರೋದು, ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಂತವ್ರನ್ನ, ಈ ಸಮಾಜನ ಹಾಳು ಮಾಡೋ ಅಂತವ್ರನ್ನ, ಈ ಅಣ್ಣ ತಮ್ಮದಿರನ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ. ಜಾರಕಿಹೊಳಿ ಜೀವನ ಹಾಳು ಮಾಡಕ್ ಹೋದ್ರು. TT ರವಿ ಆಯ್ತು, ನಾನಾಯ್ತು. ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ್ ಮಾಡಿದ್ರು. ನನ್ನ ಮೇಲೆ ಒಂದು ಕರ್ಕೊಂಡ್ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿ, ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗಾ ಪೋಸ್ಕೋ ಹಾಕ್ತೀನಿ ಅಂತ ಎದುರಿಸ್ತಾರೆ ನನಗೆ. ಅದ್ರ ಜೊತೆಯಲ್ಲಿ ನೀನು ಮರ್ಡರ್ ಆಗ್ತೀಯ, ಆಸಿಡ್ ದಾಳಿ ಆಗತ್ತೆ, ಮಸಿ ಬಳಿತೀವಿ, ಶರ್ಟ್ ಹರಿತೀವಿ, ಕ್ಷೇತ್ರದಲ್ಲಿ ಓಡಾಡಬಾರ್ದು, ಇವೆಲ್ಲ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು. ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ. ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ. ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಬ್ಬೊಬ್ರು ಹೇಳ್ತಾರೆ, ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನ್ ತೊಂದರೆ ಇರಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ. ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು. ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ. ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಹುಡುಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ 18 ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ಆಗಬಾರ್ದು ಅಂದ್ರೆ ನೀನ್ ರಾಜೀನಾಮೆ ಕೊಡು. ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ನಿನ್ಗೇನು ತೊಂದರೆ ಮಾಡಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100% ನೀನ್ ಕೊಲೆ ಆಗ್ತೀಯ. ಕುಸುಮಾ MLA ಆಗ್ತಾರೆ, ಕುಸುಮಾ ಸಚಿವರಾಗ್ತಾರೆ. ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ RR ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು. ಇಷ್ಟೇ, ಇದೊಂದೇ ಕಾರಣಕ್ಕೆ ನಾನು ಕೊಲೆ ಮಾಡ್ತಾ ಇರೋದು. DK ರವಿ ಅನ್ನೋರು ಒಬ್ಬರು ಸಾಯ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ DK ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು. DK ರವಿ ಸತ್ತಿದ್ದಕ್ಕೆ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು 2 ಸಾರಿ. ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಇವರು DK ಶಿವಕುಮಾರ್, DK ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು. ಮುಂದಿನ ನಡೆ ಏನಿಲ್ಲ, ನಾನು ಕೊಲೆ ಆಗೋದು ಖಂಡಿತ. ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ, ನಾನು ಕೊಲೆ ಆಗಿದ್ದ ದಿವಸ ಈ ಎಲ್ಲಾ ದಾಖಲೆಗಳನ್ನ ನಾನು CBIಗೆ ಬರ್ದಿರೋದು, ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಂತವ್ರನ್ನ, ಈ ಸಮಾಜನ ಹಾಳು ಮಾಡೋ ಅಂತವ್ರನ್ನ, ಈ ಅಣ್ಣ ತಮ್ಮದಿರನ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ. ಜಾರಕಿಹೊಳಿ ಜೀವನ ಹಾಳು ಮಾಡಕ್ ಹೋದ್ರು. TT ರವಿ ಆಯ್ತು, ನಾನಾಯ್ತು. ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ್ ಮಾಡಿದ್ರು. ನನ್ನ ಮೇಲೆ ಒಂದು ಕರ್ಕೊಂಡ್ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿ, ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗಾ ಪೋಸ್ಕೋ ಹಾಕ್ತೀನಿ ಅಂತ ಎದುರಿಸ್ತಾರೆ ನನಗೆ. ಅದ್ರ ಜೊತೆಯಲ್ಲಿ ನೀನು ಮರ್ಡರ್ ಆಗ್ತೀಯ, ಆಸಿಡ್ ದಾಳಿ ಆಗತ್ತೆ, ಮಸಿ ಬಳಿತೀವಿ, ಶರ್ಟ್ ಹರಿತೀವಿ, ಕ್ಷೇತ್ರದಲ್ಲಿ ಓಡಾಡಬಾರ್ದು, ಇವೆಲ್ಲ ಮಾಡ್ತಾ ಇದ್ದಾರೆ.